ಇದೇ ಮೌರ್ಯ ಸರ್ಕಲ್ ಅಲ್ಲಿ ನಾವು ಸಿಎಂಸ್ತೀವಿ, ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ಉಪಚುನಾವಣೆಗಳಂತ ಹೇಳಿದ್ರೆ ಹಣದ ಹೊಳೆ ಹರಿಯುತ್ತೆ, ಅಲ್ಲಿ ಆಮಿಷಗಳು ನಡೀತವೆ, ಮತದಾರರಿಗೆ ಹಣ ಗಿಫ್ಟ್ಗಳು ಇವೆಲ್ಲವೂ ಕೂಡ ಕೊಡ್ತಕ್ಕಂಥದ್ದು, ನೂರಾರು ಕೋಟಿ ದುಡ್ಡುಗಳು ಕೂಡ ಖರ್ಚಾಗುತ್ತೆ. ಮತ್ತು ಉಪಚುನಾವಣೆಗಳ ಆಡಳಿತ ಪಕ್ಷ ಸಾಮಾನ್ಯವಾಗಿ ಯಾವಾಗಲೂ ಗೆದ್ಕೊಂಡು ಬರ್ತಾರೆ. ಯಾಕಂತಂದರೆ ಆಡಳಿತ ಪಕ್ಷಕ್ಕೆ ಗೌರ್ಮೆಂಟ್ ಮೆಷಿನರಿ ಸೇರಿದಂತೆ ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅವರು ಹಲವಾರು ಆರೋಪಗಳನ್ನ ಮಾಡಿದ್ರು. ಈಗ ವಿಜೇಂದ್ರ ಅವರು ಕೂಡ ಅವರ ಅಣ್ಣ ಕೂಡ MP ಅಂತ ಕೂಡ ಹೇಳಿದರು. ಬಾಗಲಕೋಟೆಯಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರಿಗೆ ಬಾಗಲಕೋಟೆ ಚುನಾವಣೆಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಒಂದು ವೇಳೆ ಗೆದ್ದರೆ ಅದು ವಿಜೇಂದ್ರ ಅವರಿಗೆ ಆ ಶ್ರೇಯಸ್ಸಿಗೆ ಸಲ್ಲುತ್ತೆ ಅನ್ನೋದು ಆತಂಕ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಲ್ಲೂ ಕೂಡ ಅನೇಕ ಟೀಮ್ಗಳು ಇರ್ತಕ್ಕಂಥದ್ದು. ಈ ಚುನಾವಣೆಗಳು ಕಾಂಗ್ರೆಸ್ ಮತ್ತು BJPಯ ಹಣದ ಹೊಳೆಯ ಚುನಾವಣೆ ಅಂತೀರಾ? ಹೌದು. ಇದು ಈಗ ಒಂದೇ ನಾಣ್ಯದ ಎರಡು ಮುಖಗಳು. ಇಷ್ಟು ದಿವಸ ರಾಜಕೀಯ ಕುಟುಂಬ ರಾಜಕಾರಣ ಮಾಡಿದ್ದಾರೆ, ಆಮೇಲೆ ಜಾತಿ ರಾಜಕಾರಣ ಮಾಡಿರೋ ಗಲೀಜ್ನ ತೊಳಿಬೇಕು ಅಂತಾನೆ ನಮ್ದು ಬರ್ಕೈ ಗುರುತು. ಅದಕ್ಕೋಸ್ಕರ ಆಮ್ ಆದ್ಮಿ ಪಾರ್ಟಿಗೆನೆ ವೋಟ್ ಹಾಕಿದೆ. ಇವಾಗ ಬದಲಾವಣೆ ಬೇಕಾಗಿದೆ ಜನರಿಗೆ. ಇವಾಗ ಜನವರಿ 26, 1950 ಏನು ಪ್ರಜಾಪ್ರಭುತ್ವ ಅನುಷ್ಠಾನಕ್ಕೆ ಬಂತು, ಇವತ್ತು ಅದು ಅರ್ಥ ಕಳ್ಕೊಂಡು ಕೂತ್ಕೊಂಡಿದೆ. ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ, ಬರೀ ಕುಟುಂಬ ರಾಜಕಾರಣ ಇಲ್ಲ ಅಂತಾನೆ ಜಾತಿ ರಾಜಕಾರಣ. ನಮ್ಮ ಆಮ್ ಆದ್ಮಿ ಪಾರ್ಟಿನಲ್ಲಿ ಜಾತಿ ರಾಜಕಾರಣ ಇಲ್ಲ, ಕುಟುಂಬ ರಾಜಕಾರಣ ಇಲ್ಲ. ಹಾಗಾಗಿ ನಮ್ಮ ಪಕ್ಷಕ್ಕೇನೆ ಗೆಲುವು ಬರಬೇಕು. ಎಲ್ಲ ವಿದ್ಯಾವಂತರು ಇರೋ ಪಕ್ಷ ಮುಂದಕ್ಕೆ. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋದು, ಇವತ್ತಲ್ಲಿ ಕಾಂಗ್ರೆಸ್ ಇಂದ ಸಮರ್ಥ ಕೊಡೋ ಬದಲು ಅದೇ ವಯಸ್ಸಿನ ಸಾಮಾನ್ಯ ಕಾರ್ಯಕರ್ತನು ಕೊಟ್ಟು ಗೆಲ್ಲಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಇಂಥ ರಾಜಕೀಯ ತೀರಾ ಕೀಳ್ಮಟ್ಟದ್ದು, ಜಾತಿ ಧರ್ಮ ಇದೆಲ್ಲ ಬಿಟ್ಟು ಪ್ರಜಾಪ್ರಭುತ್ವವಾಗಿ ಇದು ಎಲೆಕ್ಷನ್ ನಡೆಸ್ತಾರಲ್ಲ, ಅದೇ ಸರಿಯಾದ ರಾಜಕಾರಣ. ಅಂತ ರಾಜಕಾರಣ ಸಿಗೋದೇ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ. ಸರ್, ಅಹಿಂದ್ ಸರ್ಕಾರ ನಮ್ದು ಅಂತ ಹೇಳುತ್ತೆ ಕಾಂಗ್ರೆಸ್. ಅಹಿಂದ್ ಸರ್ಕಾರ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಅತಿ ಹೆಚ್ಚಿರೋದೇ ಮುಸ್ಲಿಮ್ಸ್. ಅವ್ರ ಬಾಂಧವ್ರನ್ನ ಇಲ್ಲಿ ಸರ್ ಬಿಟ್ರು, ಅವ್ರಿಗೊಂದು ಟಿಕೆಟ್ ಕೊಡ್ಬೋದಿತ್ತಲ್ವಾ? ಇಲ್ಲಿ ಗೆಲುವು ಸೋಲು ಕಾಂಗ್ರೆಸ್ಗೆ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಗೌರ್ಮೆಂಟ್ ಇದೆ. ಅಲ್ಲಿ ಸೋತ್ರು ಗೆದ್ರು ಅದು ಅವ್ರಿಗೆ ಮ್ಯಾಟ್ರೇ ಅಲ್ಲ. ಹಂಗಿರ್ಬೇಕಾದ್ರೆ ಯಾಕೆ ಅವರು ಮುಸ್ಲಿಮ್ರಿಗೆ ಒಂದು ಚಾನ್ಸ್ ಕೊಡ್ಲಿಲ್ಲ? ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ಹೇಳ್ತಾರೆ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ಎಂತ ದುರಂತ ಅಂದ್ರೆ ಯುವಕರು ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ತಾರೆ, ಯಾವ್ದಾದ್ರು ಒಬ್ಬ ಯುವಕರಿಗೆ ಟಿಕೆಟ್ ಅನ್ನು ಕೊಡಲ್ಲ, ಸ್ವತಃ ತಮ್ಮ ಮಗನಿಗೆ ಟಿಕೆಟ್ ಅನ್ನು ಕೊಡ್ತಾರೆ, ತಮ್ಮ ಮಗನಿಗೆ ನಾಮಿನೇಷನ್ ಕೂಡ. ಜೊತೆಗೆ ಹೈಕಮಾಂಡ್ ಅವರಿಗೆ B ಫಾರ್ಮ್ ಕೊಡೋಕ್ಕಿಂತ ಮೊದಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯುವಕರು ರಾಜಕಾರಣದಲ್ಲಿ ಬರ್ಬೇಕಂತ ಹೇಳಿ ತಮ್ಮ ಮಗನಿಗೆ ಟಿಕೆಟ್ ಅಲ್ಲಿ ಕೊಟ್ಟು ನಿಲ್ಲಿಸ್ತಾರೆ. ಸರ್, ಯುವಕರು ಬರ್ಬೇಕಂತ ರಾಜಕೀಯದಲ್ಲಿ ಹೇಳಿರೋದು ಅವ್ರು ಯಾರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ ಅವ್ರ ಮಕ್ಳಿಗೆ ಕರೆದಿರೋದು, ಅವರು ಸಾಮಾನ್ಯ ಕಾರ್ಯಕರ್ತಕ್ಕೆ ಕರೆದಿಲ್ಲ. ಅವರು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ನಾವು ನೋಡಿ, ಇವಾಗ ಇಲ್ಲಿರೋರೆಲ್ಲ ಸಾಮಾನ್ಯ ಫ್ಯಾಮಿಲಿಯಿಂದ ಬಂದಿರೋದು, ಯಾರು ರಾಜಕೀಯ ಕುಟುಂಬದಿಂದ ಬಂದಿಲ್ಲ. BJP ಕಾಂಗ್ರೆಸ್ ಅವ್ರು ಹೆಂಗಂದ್ರೆ ಕುಟುಂಬದ ರಾಜಕಾರಣದಿಂದಾನೇ ಈ ಪಕ್ಷದಲ್ಲಿ ನಡೀತಾ ಇರೋದು. ಎರಡೂ ಪಕ್ಷದವ್ರು ಅಷ್ಟೇ ಕುಟುಂಬದ ರಾಜಕಾರಣದ ಬಗ್ಗೆ BJP ಇರ್ಲಿ ಕಾಂಗ್ರೆಸ್ ಅವ್ರು ಮಾತಾಡ್ಲೇಬಾರ್ದು. ಏನಕ್ಕಂದ್ರೆ ಅವ್ರ ನೈತಿಕತೆ ಇಲ್ಲ, ಇಬ್ರು ಮಾತಾಡಬಾರ್ದು. ದಳನೂ ಅಷ್ಟೇ, ಈ ಮೂರು ಪಕ್ಷದವರು ಕರ್ನಾಟಕದಲ್ಲಿರೋ ಮೂರು ಪಕ್ಷ ಕುಟುಂಬದ ರಾಜಕಾರಣದ ಬಗ್ಗೆ ದಯವಿಟ್ಟು ಕೈ ಮುಗ್ದು ಕೇಳ್ಕೊಂತೀವಿ, ಯಾರು ಮಾತಾಡಬೇಡಿ. ಏನಕ್ಕಂದ್ರೆ ನಿಮ್ ನೈತಿಕತೆ ಕಳ್ಕೊಂಡಿದ್ದೀರಾ. ನಾನು ನಿಜವಾಗ್ಲೂ ಕಾರ್ಯಕರ್ತ ಕೊಡ್ಬೇಕಂತ ಯೋಚನೆ ಇದ್ರೆ ಇಲ್ಲಿ ನಿಂತ್ಕೊಂಡಿದ್ದಾರಿಲ್ಲ, ಯಾರಿಗಾದ್ರೂ ಒಬ್ರು ಕೊಳ್ಳಿ. BJPಯಲ್ಲಿ ಇದಾರಿಲ್ಲ, ಇವರು ಕಾರ್ಯಕರ್ತರೆ, ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರು ಕಾರ್ಯಕರ್ತರೆ, ಅವ್ರಂತವ್ರು ಕೊಡಲ್ಲ. ಅಣ್ಣ, ಈ ಒಂದು ಕುಟುಂಬದ ರಾಜಕೀಯಕ್ಕೆ ಇವರು ತಿಲಾಂಜಲಿ ಯಾವಾಗ ಬಿಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮಾತು ಬಿಡೋದಲ್ರಿ, ನೀವು ಕಾರ್ಯಕರ್ತರಿಗೆ ಇವತ್ತು ಕಣ್ಣಿಗೆ ಸುಣ್ಣಾನೇ ಹಾಕಿರೋದು. ನೀವು ಅಲ್ಪಸಂಖ್ಯಾತರಿಗೆ 1947ರಿಂದ ನೀವು ಮಕ್ಕಳ ಟೋಪಿ ಹಾಕ್ತಾ ಇದೀರಾ, ಅವರು ಮಕ್ಕಳ ಟೋಪಿ ಹಾಕ್ತಾ ಇದಾರೆ. ಅಲ್ಪಸಂಖ್ಯಾತರಿಗೆ ಸಾಮಾನ್ಯ ಅವ್ರಿಗೆ ಒಂದು ಬಲ ಕೊಡ್ತಾ ಇಲ್ಲ ನೀವು. ಸರ್, ಒಟ್ಟಾರೆಯಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆಯತಕ್ಕಂಥ ಎಲೆಕ್ಷನ್ಗೆ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ನವರು ಕಲ್ ತಗೊಂಡು ಅವ್ರ ಕಾಲ ಮೇಲೆ ಹಾಕೊಳ್ತವ್ರೆ ಕಾರ್ಯಕರ್ತರು. ಇವ್ರ ತಲೆ ಮೇಲೆ ಹಾಕೊಳ್ತಾ ಇದ್ದಾರೆ. ಇವರಿಬ್ರು ಸೇರ್ಬಿಟ್ಟು ಜನಗಳ ತಲೆ ಮೇಲೆ ಹೊಟ್ಟೆ ಮೇಲೆ ಹಾಕ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಜನ ಆಗಲಿ, ಬಾಗಲಕೋಟೆ ಜನ ಆಗಲಿ, ಇಷ್ಟು ವರ್ಷದಿಂದ ಏನಾದ್ರು ಸಾರ್ವಜನಿಕರ ಪರವಾಗಿ ಇದ್ದಂಥ ಶಾಮನೂರು ಶಿವಶಂಕರಪ್ಪ ಆಗಲಿ, ಮೇಟಿ ಆಗಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅಲ್ಲಿನ ಜನಗಳು ಬೆಣ್ಣೆ ದೋಸೆ ಹೋಟ್ಲೆ ಎಲ್ಲ ಅವ್ರದೇ, ಕಾಂಗ್ರೆಸ್ ತರದ್ದು ಬೆಣ್ಣೆ ದೋಸೆ ಹೋಟ್ಲು, ಮಂಡಕ್ಕಿ ಮಿರ್ಚಿ ಹೋಟೆಲ್ ಎಲ್ಲ ಇವರು BJP ಇಟ್ಬಿಟ್ರೆ ಜನಗಳ ಪರವಾಗಿ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಮಾಡಿಲ್ಲ. ಇವತ್ತು ದಾವಣಗೆರೆ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಬ್ಬ ಸಾಮಾನ್ಯ ವ್ಯಕ್ತಿ CA ಆಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟರೆ ಇವತ್ತು ದಾವಣಗೆರೆನ ಅಭಿವೃದ್ಧಿ ಮಾಡೋದರಲ್ಲಿ ನಿಸ್ಸಂದೇಹವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ಕಾಂಗ್ರೆಸ್ ಅವರು BJP ಅವರು ಮಾಡೋದೇನಂದ್ರೆ ವಿಷಯನ ಮರೆಮಾಚಿಸ್ತಾರೆ. ಈಗ ವಿಷಯ ಏನು, ಯಾಕೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಏನು ಉತ್ತರ ಕೊಡ್ತಿಲ್ಲ.
ಬಿಜೆಪಿ ಅವರು ಕಾಂಗ್ರೆಸ್ ಏನು ಕೆಲಸ ಮಾಡ್ತಿಲ್ಲ ಅಂತ ವಾದ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಏನು ಮಾಡ್ತಿಲ್ಲ ಅಂತ. ಸರ್, ಈ ಎರಡೂ ಪಕ್ಷಗಳಿಂದ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. 2.5 ವರ್ಷದಿಂದ ಕಾಂಗ್ರೆಸ್ ಇಲ್ಲಿ ಟೇಕ್ ಆಫೇ ಆಗಿಲ್ಲ. ಗೌರ್ಮೆಂಟು ವಿರೋಧ ಪಕ್ಷವಾಗಿ ಇವ್ರು ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ ಅಥವಾ ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಹೌದು ಅಂಡರ್ಸ್ಟ್ಯಾಂಡಿಂಗ್ ಇದು. ಈ ಎರಡು ಅಭ್ಯರ್ಥಿಗಳು ಇವ್ರೇನ್ ಹಾಕಿದಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಭ್ಯರ್ಥಿಗಳು. ಚುನಾವಣೆಗೆ ಮುಂಚೆನೆ ಇವರು ಶಸ್ತ್ರತ್ಯಾಗ ಮಾಡಿದ್ದಾರೆ. ನಾಮಕಾವಸ್ಥೆಗೆ ಅಲ್ಲಿ ಅಭ್ಯರ್ಥಿ ಸರ್, ಇವಾಗೇನು ದಾವಣಗೆರೆ ಮತ್ತೆ ಬಿಜೆಪಿ ಇದು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಗಳಿದಾರಲ್ಲ, ನಾಮಕಾವಸ್ಥೆಗೆ ಇವರು ನಾಮಪತ್ರ ಹಾಕ್ಸಿರೋದು ಶಸ್ತ್ರತ್ಯಾಗ ಆಗಿದೆ. ಚುನಾವಣೆಗೆ ಮುಂಚೆನೆ ಇವರು ಶಸ್ತ್ರತ್ಯಾಗ ಮಾಡಿದ್ದಾರೆ. ಏನು ಅಂತಂದ್ರೆ, ಈಗ ನೀವು ಚಾನೆಲ್ನವ್ರನ್ನಾಗ್ಲಿ ಪೇಪರ್ ಅವ್ರಾಗ್ಲಿ ಕೇಳ್ತಿರಲ್ಲ ಅನ್ನೋದಕ್ಕೋಸ್ಕರ ನಾವು ಪ್ರಚಾರ ಮಾಡ್ತಿದ್ದೀವಿ, ನಾವು ಹೋರಾಟ ಮಾಡ್ತಿದ್ದೀವಿ, ಗೆಲ್ತಿದ್ದೀವಿ ಅಂತ. ಸುಮ್ಮನೆ ಇದು ಹೇಳಿಕೆಗಷ್ಟೇ. ಮೇ 4ನೇ ತಾರೀಕು ನೀವೇ ನೋಡ್ತೀರಾ ಸರ್ ರಿಸಲ್ಟು, ನಾವ್ ಯಾಕೆ ಅದನ್ನ ಹೇಳ್ಬೇಕು? ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಮಹಿಳಾ ಫಲಾನುಭವಿಗಳಿರ್ತಕ್ಕಂಥದ್ದು ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಮಹಿಳಾ ಮತದಾರರು ಗ್ಯಾರಂಟಿ ಕಾರಣಕ್ಕಾಗಿ ಕಾಂಗ್ರೆಸ್ನ ಕೈ ಹಿಡಿತಾರ, ಅಥವಾ ಭಾರತೀಯ ಜನತಾ ಪಕ್ಷದವ್ರು ಹೇಳುವಂತೆ ಆಡಳಿತ ವಿರೋಧಿ ಅಲೆ ಭಾರತೀಯ ಜನತಾ ಪಕ್ಷದ ಕೈ ಹಿಡಿಯುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆಯಲ್ಲಿ ಒಂದಷ್ಟು BJP ರೆಬಲ್ಸನ್ನು ಸರಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ರೆಬಲ್ಸ್ಗಳಿದ್ರು, ಅವ್ರನ್ನೂ ಕೂಡ ಸರಿ ಮಾಡಿರ್ತಕ್ಕಂಥದ್ದು. ಈ ಎರಡೂ ಕಡೆ ಕೂಡ ಎಲ್ಲೊಂದು ಕಡೆ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಕುಟುಂಬದಲ್ಲಿ ಸಾವಾಗಿದ್ದರೆ ಸಿಂಪತಿ ಓಟನ್ನು ಗೈನ್ ಮಾಡಲಿಕ್ಕೆ ಟಿಕೆಟನ್ನು ಕೊಡ್ತಕ್ಕಂಥದ್ದು. ಆದರೆ ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎಲ್ಲೊಂದು ಕಡೆ ಸಿಂಪತಿ ಅಷ್ಟೊಂದು ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಎಷ್ಟು ಮಟ್ಟಿಗೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಭಾರತೀಯ ಜನತಾ ಪಕ್ಷದ ನಡುವಿನ ದಾವಣಗೆರೆ ಮತ್ತು ಬಾಗಲಕೋಟೆ ನಡುವಿನ ಒಳ ಜಗಳಗಳು ಮತ್ತು ಕಾಂಗ್ರೆಸ್ನಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯರನ್ನ ಸಿದ್ದರಾಮಯ್ಯರ ಸೋಲು ಆಗ್ಬೇಕಂತೇಳಿ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳ ಒಂದು ತಂತ್ರಗಾರಿಕೆ, ಇವೆಲ್ಲದರ ನಡುವೆ ಕೂಡ ಚುನಾವಣೆ ನಡೀತಿರ್ತಕ್ಕಂಥದ್ದು. ಸರ್, ನಾವಾಗಲೇ ಹೇಳಿದಂಥದ್ದು ಇದು, ಈ ಜನರು ಆಯ್ಕೆ ಮಾಡುವಂಥದ್ದನ್ನ ನೀವು ಡೀಲ್ ಅಂತ ಹೇಳೋದು ತಪ್ಪು ಸರ್. ಒಂದು, ಯಾಕೆಂದ್ರೆ ಜನರು ಆಯ್ಕೆ ಮಾಡ್ತಾರೆ. ಮತ್ತೆ ತಾವು ಹೇಳಿದ್ದು ಸಿಂಪತಿ ಬಗ್ಗೆ ತಾವು ಒಂದು ಹೇಳಿದ್ರಿ. ಒಂದು ನಿಮಿಷ ಸರ್ ಹೇಳಿದಂಥದ್ದಲ್ಲಿ ಕೆಲವು ಬಾರಿ ತಾವು ಹೇಳಿದ ಸಿಂಪತಿ ವರ್ಕ್ ಆಗ್ತಿತ್ತು. ಆದರೆ ಇಲ್ಲಿ ತಾತ ಸತ್ತಿದ್ದಕ್ಕೆ ಮೊಮ್ಮರಿಗೆ ಸಿಂಪತಿ ಆಗುತ್ತೆ ಅನ್ನೋದು ಖಂಡಿತ ಆಗಲ್ಲ. ಜನ ಬುದ್ಧಿವಂತರಿದ್ದಾರೆ, ಜನ ಸಮರ್ಥರಿದ್ದಾರೆ. ಸಮರ್ಥನ ಖಂಡಿತವಾಗ್ಲೂ ಸೋಲಿಸ್ತಾರೆ. ಕಾಂಗ್ರೆಸ್ಸಿನ ಸಮರ್ಥರನ್ನ ಖಂಡಿತವಾಗ್ಲೂ ಜನ ಮತ್ತೆ ಅಲ್ಲಿನ ಅಲ್ಪಸಂಖ್ಯಾತರು ಖಂಡಿತವಾಗ್ಲೂ ಸೋಲಿಸ್ತಾರೆ. ಯಾಕೆ ಅಂದ್ರೆ ಸರ್, ಕಳೆದ 40 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಅಭಿವೃದ್ಧಿ ಆಗಿಲ್ಲ. ಇದನ್ನ ಅಲ್ಲಿನ ಅಲ್ಪಸಂಖ್ಯಾತರೇ ಹೇಳ್ತಾ ಇದ್ದಾರೆ. ಅವ್ರು ಕೊಡಬೇಕಾದಂಥ ಅವಕಾಶವನ್ನು ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮಿಂದ ಒಂದು ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನು ಹಾಕಿದ್ದೀವಿ. ಮೂಲಭೂತ ಸೌಕರ್ಯ, ಡೆವಲಪ್ಮೆಂಟು ಮತ್ತೆ ಈ ರಾಜ್ಯ ಸರ್ಕಾರದ ಏನು ಬೆಲೆ ಹೆಚ್ಚಿಸುವಂಥದ್ದು, ಬೇರೆ ಬೇರೆ ಜನ ವಿರೋಧಿ ಆಗಿರುವಂಥದ್ದು ಕೆಲಸಗಳಿಗೆ ಜನ ಬೇಸಿತ್ತಿದ್ದಾರೆ. ಜನಕ್ಕೆ ಇವತ್ತು ಚೇಂಜ್ ಅಂತ ಬದಲಾವಣೆ ಕೇಳ್ತಾ ಇದ್ದಾರೆ. ಆ ಬದಲಾವಣೆ ರಾಜ್ಯದ ದಿಕ್ಸೂಚಿ ಆಗುತ್ತೆ. ಈ ಎರಡು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆ ಹಾರಿಸುತ್ತೆ. ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಅವೆರಡು ಕ್ಷೇತ್ರದಲ್ಲಿ ಯಾವತ್ತೂ ರೆಬಲ್ಸ್ ಇರಲಿಲ್ಲ. ಮೊದಲಿಂದಾನೇ ಹೇಳ್ಕೊ ಬಂದಿದ್ದೇನೆ ಅಂತ ಹೇಳಿದ್ರೆ, ಯಾರೇ ಸಾಮಾನ್ಯ ಕಾರ್ಯಕರ್ತನ ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಜೊತೆಯಲ್ಲಿ ಅಂತ. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಇತ್ತು. ಆ ಬಂಡಾಯನ ಹೆಂಗ್ ಶಮನ ಮಾಡಿದ್ರು ಇವರು? ಸೂಟ್ ಕೇಸ್ ತಗೊಂಡೋಗಿ ಕೊಟ್ರ, ಇಲ್ಲ ಅಧಿಕಾರ ಕೊಡ್ತೀವಿ MLC ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಗೊಳಕ್ ಹೇಳಿದ್ರ ಇವರು ವಾಪಸ್? ಸಾಕ್ಷಿ ಇದೆಯಾ ಸೂಟ್ ಕೇಸ್ ಕೊಟ್ಟಿದ್ದು? ಡೀಲ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಲ್ಲ ಸರ್, ಡೀಲ್ ಅನ್ಬಿಟ್ಟು. ಡೀಲ್ ಹೆಂಗಾಯ್ತದೆ? ಇವತ್ತು ಇದುವರೆಗೂ ಅವರೇ ಬಂದ್ಬಿಟ್ಟು ಡೀಲ್ ಅಂತ ಹೇಳಿದ್ರೆ, ಹೌದು ಸರ್, ಪ್ರತಿಯೊಂದು ಮೀಡಿಯಲ್ಲಿ ಅವರೇ ಬಂದ್ಬಿಟ್ಟು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ವಾಪಸ್ ತಗೊಳಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತಾ ಇದೆ, ನಾನು ರಣರಂಗದಲ್ಲಿ ಇದ್ದೇ ಇರ್ತೀನಿ ಅಂತ. ಆದ್ರೆ ಇವತ್ತು ಸಡನ್ ಆಗಿ ನಾನು ತಗೊಂಡಿದ್ದೀನಿ ಅಂತಂದ್ರೆ ಏನ್ ಮಾಡಿದ್ರು? ಹೆಂಗ್ ಮನವೊಲಿಸಿದ್ರು? ಮನೆಯೊಳಗಡೆ ಹೋದಾಗ ಆಗದೆ ಇದ್ದಾಗ ಇವಾಗ ಹೆಂಗೆ ಇವ್ರು ಮನವೊಲ್ಸಕ್ಕಾಯ್ತು? ಇವ್ರಿಗೆ ಅಧಿಕಾರ ಕೊಡ್ತೀನಿ ಅಂದ್ರ, ಇಲ್ಲ ಸೂಟ್ ಕೇಸ್ ಕೊಡ್ತೀನಿ ಅಂದ್ರ? ಇದಾಗ ರಾಜ್ಯದ ಜನ ಇದನ್ನ ತಿಳ್ಕೋಬೇಕು. ಅಭಿವೃದ್ಧಿ ಮಾಡ್ತೀನಿ ಅಂದ್ರು, ಅಭಿವೃದ್ಧಿಗೆ ₹1 ಇವ್ರು ಕೊಟ್ಟಿಲ್ಲ. ದಾವಣಗೆರೆ ವಿಚಾರದಲ್ಲಿ ನೀವೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾವ್ರೆ. ಏನು ಅಭಿವೃದ್ಧಿ ಮಾಡಿದ್ದೀರಾ? ಕಾಂಗ್ರೆಸ್ ಜನರ ಮುಂದೆ ಅಭಿವೃದ್ಧಿ ಗ್ಯಾರಂಟಿ ಬಿಟ್ಟು ನೀವು ಇಡೀ ದಾವಣಗೆರೆಗೆ ಮತ್ತು ಬಾಗಲಕೋಟೆಗೆ ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಹೇಳಿ ಜನರ ಮುಂದೆ ಹೇಳ್ತೀರಾ? ಒಂದು 5 ಪಾಯಿಂಟ್ಸ್ಗಳು ಹೇಳಿ ಸರ್. ಮೊನ್ನೆ ನೋಡ್ಬೋದು ಬಜೆಟ್ ಅಲ್ಲಿ ಸಾಕಷ್ಟು ದಾವಣಗೆರೆ. ಬಜೆಟ್ ಬೇಡಮ್ಮ, ಈಗ ನಿಮ್ದೆ 3 ವರ್ಷ ಸರ್ಕಾರ ಇರ್ತಾರೆ, ಏನೇನು ಮಾಡಿದ್ರೆ 5 ಪಾಯಿಂಟ್ಸ್ ಹೇಳಿ ಸರ್. ಈಗ ಶಾಮನೂರು ಶಿವಶಂಕರಪ್ಪನವರು ಏನು ಅಲ್ಲಿ ಅಧಿಕಾರದಲ್ಲಿ ಇದ್ರು MLA ಆಗಿ, ನೋಡಿ ಕೊನೆ ಉಸಿರು ಚೆಲ್ಲಬೇಕಾದ್ರೆ ಇನ್ನೊಂದು 8 ದಿವಸದಲ್ಲಿ ಅವರು ಉಸಿರು ಚೆಲ್ಲಬೇಕಾದ್ರೆ ಅಭಿವೃದ್ಧಿ ಮಾಡಿ ಹೋದ್ರ ಸಹ ಸರ್. ಕೇಳಿ ಸರ್, ಅವರು ಒಂದು ವೀಲ್ ಚೇರ್ ಅಲ್ಲಿ ಬಂದು ಕೂತ್ಕೊಂಡು ಜನಗಳಿಗೆ ಕಷ್ಟ ಸುಖಗಳನ್ನ ಕೇಳ್ತಿದ್ರು. ಅಂದ್ರೆ ಆ ರೀತಿ ಒಂದು ಕಮಿಟ್ಮೆಂಟ್ ಇಟ್ಕೊಂಡವರು ದಾವಣಗೆರೆಯಲ್ಲಿ ಏನಿಲ್ಲ ಅಂತ ಬಿಜೆಪಿ ಅವರು ಹೇಳಿ ಸರ್. ಬಿಜೆಪಿ ಅವರು
ರಾಜ್ಯನ ಆಳಿದ್ದಾರೆ. ದಾವಣಗೆರೆಗೆ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ನಾವೆಲ್ಲ ದಾವಣಗೆರೆಗೆ ಮಾಡಿದ್ವಿ ನೋಡಿ. ದಾವಣಗೆರೆ ಮೊದಲೇನೆ ಒಂದು ರೀತಿಯಲ್ಲಿ ಸುಭಿಕ್ಷವಾಗಿದೆ. ದಾವಣಗೆರೆ ಜಿಲ್ಲೆ ನಮಗೂ ಗೊತ್ತಿದೆ, ಬೆಂಗಳೂರು ರೀತಿ ಅದು ಒಂದು ಒಳ್ಳೆ ನಗರವಾಗಿ ಬೆಳೆದಿದೆ. ಅದಕ್ಕೆ ಮೂಲ ಕಾರಣ ಶಾಮನೂರು ಶಿವಶಂಕರಪ್ಪರ ರಾಜಕೀಯನೇ ಇರ್ಬೋದು. ಅಲ್ಲಿ ಎಲ್ಲ ರೀತಿಯಲ್ಲೂ ವೈದ್ಯಕೀಯ ಬಾಗಲಕೋಟೆಯಲ್ಲಿ ಆರೋಪ ಇದೆ, ಮೇಟಿ ಅವರು MLA ಆದ್ಮೇಲೆ ಅಭಿವೃದ್ಧಿಗಳಾಗಿಲ್ಲ ಅಂತ ಸರ್. 100% ಆಗಿದೆ. ಯಾಕಾಗಿಲ್ಲ? ನಾನು ಅದೇ ಹೇಳ್ತಿದ್ದೀನಿ, ಬಿಜೆಪಿ ಅವ್ರು ಏನಾದ್ರು ಮಾಡಿದ್ರೆ ಅಲ್ವಾ, ಬರೀ ಆರೋಪಗಳನ್ನ ಮಾಡೋದ್ ಬಿಟ್ಟು ಏನಾಗಿದೆ ಅಂತ ನೋಡಿ ಕಣ್ತಿರೋದ್ ನೋಡ್ಬೇಕಲ್ವಾ ಸರ್. ಫಸ್ಟ್ ಆಫ್ ಆಲ್ ಅವರು ಹೋಗಿ ನೋಡಕ್ ಹೇಳಿ ಸರ್. ಏನಾದ್ರು ಮಾಡಿಲ್ಲ ಅಂದ್ರೆ ನಮ್ಗೆ ರಿಪೋರ್ಟ್ ಕೊಡಕ್ ಹೇಳಿ, ನಾವು ಮಾಡ್ತೀವಿ. ಯಾಕಂದ್ರೆ ಅವ್ರು ನೋಡಲ್ಲ, ಬರೀ ವಾಟ್ಸಪ್ ಅಲ್ಲಿ ಓದ್ಕೊ ಬಂದು ಆ ನರೇಶನ್ ಇಲ್ಲಿ ಓದೋದನ್ನ ಬಿಟ್ರೆ ಅವ್ರು ಏನು ಕ್ಷೇತ್ರಗಳಲ್ಲಿ ಆಗ್ತಿದೆ, ಬೆಂಗಳೂರಲ್ಲಿ ಎಲ್ಲೆಲ್ಲ ಏನಾಗ್ತಿದೆ ಅಂತಾನೆ ಅವ್ರು ಕಣ್ತಿರೋದ್ ನೋಡೋ ಶಕ್ತಿ ಇಲ್ಲ ಅಂದ್ಮೇಲೆ ಇನ್ನು ಅಲ್ಲಿ ದಾವಣಗೆರೆ ಬಾಗಲಕೋಟೆಗೆ ಎಲ್ಲೋಗ್ತಾರೆ ಬಿಡಿ ಸರ್. ಅವ್ರಿಗೆ ಯಾವುದೇ ಒಂದು ನೈತಿಕತೆನೂ ಇಲ್ಲ ನೋಡಿ. ಈ ಸರಿ 100ಗೆ 200% ಬಿಜೆಪಿ ಎರಡೂ ಕಡೆ ಸೋಲುತ್ತೆ, ಕಾಂಗ್ರೆಸ್ ಗೆಲುವು ನಿಶ್ಚಿತ. ಸರ್ ಸರ್ ಈಗ ಅವಾಗಿಂದ ಅವ್ರು ಕೇಳ್ತಾ ಇದ್ರು